ಚಪ್ಪಾಳೆ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಡಾನ್ಸಿಂಗ್ ಕಿಂಗ್ ನಮ್ಮ ಶಿವಣ್ಣ. ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದ ಮಹಾಗುರು ಶಿವಣ್ಣನಿಗೆ ಶಿವಣ್ಣನಿಗೆ ಶಿವಣ್ಣನಿಗೆ. ಥ್ಯಾಂಕ್ ಯು ಶಿವಣ್ಣ, ವೇದಿಕೆಗೆ ನಿಮ್ಮ ಎನರ್ಜಿಯ ಎಂಟ್ರಿ ಆಗಿದೆ. ಎನರ್ಜಿನೇ ಆಕ್ಚುಲಿ ವೇದಿಕೆ ಮೇಲೆ ಇವತ್ತು ಹೆಜ್ಜೆ ಹಾಕಿದೆ. ಇಡೀ ಕರ್ನಾಟಕ ಕೂಗಿ ಕೂಗಿ ಹೇಳ್ತಾ ಇದೆ, ವೆಲ್ಕಮ್ ಟು ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6 ಶಿವಣ್ಣ. ತುಂಬಾ ಥ್ಯಾಂಕ್ಸ್ ಜಿ ವಾಹಿನಿ ಅವರಿಗೆ ನನ್ನ ನಿಮ್ಮ ಕುಟುಂಬಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ವೆರಿ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಯು. ಡಾನ್ಸ್ ಕರ್ನಾಟಕ ಡಾನ್ಸ್ ನೋಡ್ತಾ ಬರ್ತಾ ಇರ್ತೀನಿ ಯಾವಾಗಲೂ. ನಾನು ಯಾವಾಗ ಬರ್ತೀನಿ ನಂಗೆ ಗೊತ್ತಿರಲಿಲ್ಲ. ಸೀಸನ್ 6ಗೆ ಅದು ಪಕ್ಕ ಸಕ್ಸಸ್ ಫಿಕ್ಸ್ ಅಂತ ಬೇರೆ ಒಂದು ಸೇಯಿಂಗ್ ಇದೆ 100%. ಅದಕ್ಕೆ ನಾನು ಇವ್ರಗಳ ಜೊತೆ ಎಸ್ಪೆಷಲಿ ಚಿನ್ನಿ ಪ್ರಕಾಶ್ ಅವರು, ರಕ್ಷಿತಾ ಅವರು, ಅರ್ಜುನ್ ಜನ್ಯ ಅವರು, ಅನುಶ್ರೀ ಅವರು, ಸೊ ಅವ್ರ ಮಧ್ಯದಲ್ಲಿ ಇರೋದಕ್ಕೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆಲ್ ಸ್ವೀಟ್ ಡ್ಯಾನ್ಸರ್ಸ್, ಆಲ್ ದ ವಂಡರ್ಫುಲ್ ಟೆಕ್ನಿಷಿಯನ್ಸ್, ಎವ್ರಿಬಡಿ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸೋ ಸ್ವೀಟ್. ಶಿವಣ್ಣ, ಇವತ್ತು ಈ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮಕ್ಕೆ ಮಹಾಗುರುಗಳಾಗಿ ಬರ್ತಿದ್ರ. ಡಾನ್ಸ್ಗೆ ಮಹಾಗುರುವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇಡೀ ಕರ್ನಾಟಕದ ಪರವಾಗಿ, ವಿಶ್ವದಾದ್ಯಂತ ಇರುವಂತಹ ಕನ್ನಡಿಗರ ಪರವಾಗಿ ನಿಮ್ಗೆ ಒಂದು ದೊಡ್ಡ 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 ಚಪ್ಪಾಳೆ ಬರಬೇಕು ಪ್ಲೀಸ್. ನನಗೆ ಆಕ್ಚುಲ್ ಆಗಿ ಮಹಾಗುರುಗಳೆಲ್ಲ ಹೇಳ್ಕೊಳಕ್ ನಂಗೆ ಇಷ್ಟಪಡಲ್ಲ. ಯಾಕಂದ್ರೆ ನಾನು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನನ್ನ ತಂದೆ ತಾಯಿಗಳಿರ್ಬೋದು, ನನ್ನ ಸ್ನೇಹಿತರುಗಳಿರ್ಬೋದು, ಫುಲ್ ಇಂಡಸ್ಟ್ರಿ, ಡೈರೆಕ್ಟರ್ಸ್, ಕ್ಯಾಮ್ರಾಮನ್ಸ್, ಕೋ ಆರ್ಟಿಸ್ಟ್ಗಳು, ಕೊರಿಯೋಗ್ರಾಫರ್ಸ್, ಆಕ್ಷನ್ ಮಾಸ್ಟರ್ಸ್ ಎಲ್ಲ ಇವತ್ತು ನಾನು ಇಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದೀನಿ ಅಂದ್ರೆ ಅಪಾರ್ಟ್ ಫ್ರಮ್ ದಟ್ ಅಭಿಮಾನಿ ದೇವರುಗಳು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಚಿನ್ನಿ ಪ್ರಕಾಶ್ ಅವ್ರ ಹತ್ರ ಎಲ್ಲ ನೋಡಿ ನಾನು ತುಂಬಾ ಕಲ್ತಿರೋನು. ಸೊ ಆ ಗುರುಗಳ ಮುಂದೆ ಇದು ಮಹಾಗುರು ಆಗಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಆ ಗುರುಗೆ ಯಾವತ್ತೂ ನಾನು ಶಿಷ್ಯನಾಗಿರೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಚ್ ಅ ವಂಡರ್ಫುಲ್ ಮಾಸ್ಟರ್. ಯಾಕಂದ್ರೆ ನಮ್ ಸೌತ್ ಇಂಡಿಯಾದಿಂದ ಹೋಗಿ ನಾರ್ತ್ ಇಂಡಿಯಾಲಿ ಡ್ಯಾನ್ಸಿಂಗ್ ನ ಇನ್ನೊಂದು ಲೆವೆಲ್ ತಗೊಂಡು ಹೋಗೋದವರು ಚಿನ್ನಿ ಪ್ರಕಾಶ್ ಅವರು. ನಾನು ಯಾವತ್ತೂ ಮರೆಯಲ್ಲ. ಇವತ್ತು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಹಾಫ್ ಬೀಟ್ ಮೂಮೆಂಟ್ಸ್ ಅಂತ ಬರುತ್ತೆ, ಅದು ಫಸ್ಟ್ ನಾನು ಕಲ್ತಿದ್ದೆ ಚಿನ್ನಿ ಪ್ರಕಾಶ್ ಅವರು. ರಕ್ಷಿತಾ ಅವರು ಅಷ್ಟೇನೆ ಅಪ್ಪು ಸಿನಿಮಾ ಅಂತ ಇಂಟ್ರೊಡ್ಯೂಸ್ ಆಗಿತ್ತು. ಆಮೇಲೆ ಹೇಳಿ ಕೇಳಿ ಗೌರಿಶಂಕರ್ ಮಗಳು ನಾನು ಚಿಕ್ಕ ಮಗುವಿಂದ ನೋಡಿದೀನಿ ಅವ್ರನ್ನ, ಬೇಬಿಯಿಂದ ನೋಡಿದೀನಿ. ಇವಾಗ ಬೇಬಿ ಬೆಳೆದು ಅವ್ರಿಗೊಂದು ಬೇಬಿ ಆಗಿದೆ. ಅದಾದ್ಮೇಲೆ ಅವರು ಅಷ್ಟೇ ವಂಡರ್ಫುಲ್ ಆಕ್ಟರ್ಸ್, ವಂಡರ್ಫುಲ್ ಡಾನ್ಸರ್ ಅಂಡ್ ಮ್ಯೂಸಿಕ್ ಸೇರಿದಂತೆ ಎಂ ಅರ್ಜುನ್ ಜನ್ಯ ಅಂದ್ರೆ ಎಂ ಅಂದ್ರೆ ಮ್ಯೂಸಿಕ್ ಮಾಂತ್ರಿಕ ಅವರು. ಸೂಪರ್ ಮ್ಯೂಸಿಕ್. ಯಾಕಂದ್ರೆ ನಾನು ಯಾವತ್ತೂ ಮರೆಯಲ್ಲ. ಅನುಶ್ರೀ ಅವರು ಆಂಕರಿಂಗ್ ಇರ್ಬೋದು, ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಕಿವಿಗೆ ಇಂಪಾಗಿರುತ್ತೆ. ನಾನು ಎಷ್ಟೋ ಜನರಿಗೆ ಕೇಳಿದ್ದೀನಿ ಈ ತರ ಒನ್ ಆಫ್ ದ ಬೆಸ್ಟ್ ಆಂಕರ್ ಇನ್ ಅವರ್ ಸ್ಟೇಟ್ ಅಂದ್ರೆ ತಪ್ಪಾಗಲ್ಲ. 100% ಇಂಡಿಯಾಗೆ ಒನ್ ಆಫ್ ದ ಬೆಸ್ಟ್ ಆಂಕರ್. ಐ ಥಿಂಕ್ ವೆರಿ ಗುಡ್ ಟ್ಯಾಲೆಂಟ್. ಸೊ ಇವ್ರಗಳ ಮಧ್ಯೆ ನಾನು ಒಂದು ಹಳಿ ಸೇವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಹೊರತು ಮಹಾಗುರುಗಳಂತ ದಯವಿಟ್ಟು ನನ್ನ ಕರಿಬೇಡಿ. ಯಾಕಂದ್ರೆ ಸಾಕಷ್ಟು ದಿಗ್ಗಜರಿದ್ದಾರೆ. ಮಾಸ್ಟರ್ಗಿಂತ ಒಂದು ದೊಡ್ಡ ಮಹಾಗುರುಗಳು ಬೇಕಾಗಿಲ್ಲ ನನಗೆ. ಈ ಮಹಾಗುರು ಆಗ್ಬೇಕಂದ್ರೆ ಆ ಗುರುನೇ ಕಾರಣ. ನಾವ್ ಯಾವಾಗ್ಲೂ ಹೇಳೋ ಹಾಗೆ ಸಿಂಪ್ಲಿಸಿಟಿಗೆ ಇನ್ನೊಂದು ಹೆಸರು ಶಿವಣ್ಣ. ಶಿವಣ್ಣ, ಈ ಕುಟುಂಬಕ್ಕೆ ನಿಮ್ಮ ಆಗಮನ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಮ ಮನದಾಳದ ಮಾತು ಚೆನ್ನಾಗಿದೆ. ಜರ್ನಿಲಿ ಏರು ಪೇರು ಎಲ್ಲ ಇದೆ. ಸಾಕಷ್ಟು ಕಳ್ಕೊಂಡಿದೀವಿ, ಕಳ್ಕತನೇ ಇದೀವಿ. ಆದ್ರೂ ಜೀವನ ನಡೀತಾ ಇದೆ, ನಡಿಲೇಬೇಕು. ಯಾಕಂದ್ರೆ ಶೋ ಶುಡ್ ಗೋ ಆನ್. ನಾವೇನೇ ಇದ್ರು ಆ ದುಃಖನ ನುಂಗ್ಕೊಂಡು, ವ್ಯಕ್ತಿ ಇಲ್ಲ ಅಂತ ನಾವ್ ಅನ್ಕೋಬಾರ್ದು. ವ್ಯಕ್ತಿ ಇದಾರೆ, ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಷ್ಟೇನೆ, ಇನ್ನೇನಿಲ್ಲ. ಯಾಕಂದ್ರೆ ಇದು ಯಾಕೆ ಹೇಳ್ತಿದ್ರೆ ಸಿಂಪಲ್ ಎಕ್ಸಾಂಪಲ್, 5 ತಿಂಗಳಾಯ್ತು ಅಪ್ಪು ಹೋಗಿ. ಆದ್ರೂ ಇವತ್ತು ನಾವು ಈ ಶೋಲ್ ಬಂದು ಇಷ್ಟು ಮಟ್ಟೆಲ್ಲ ಡ್ಯಾನ್ಸ್ ಆಡ್ತೀವಿ ಅಂದ್ರೆ ಎಲ್ಲಿಂದ ಬರ್ಬೇಕು ಪವರು? ಕಷ್ಟ, ನೋವಿರುತ್ತೆ ಒಳಗಡೆ. ನೋವಿದ್ರೂ ಅದನ್ನ ತೋರ್ಸ್ಕೋಬಾರ್ದು. ಯಾಕಂದ್ರೆ ತೋರಿಸಿ ಇನ್ನೊಬ್ರಿಗೆ ನೋವು ಕೊಡಬಾರ್ದು ಅಷ್ಟೇ. ಅದು ನನ್ನ ಭಾವನೆ ಆಕ್ಚುಲ್ ಆಗಿ. ಸೊ ತಾವೆಲ್ಲರೂ ಇದಕ್ಕೆಲ್ಲ ಒಪ್ಕೋತೀರ ಅಂತ ನಾನು ನಂಬಿದ್ದೀನಿ. ಶಿನಿ ಮಾಸ್ಟರ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ನಮಗೆ ನಿಮ್ಮ ಫ್ಯಾಮಿಲಿ ಡ್ಯಾನ್ಸ್ಗೆ ಎಷ್ಟೊಂದು ರೆಸ್ಪೆಕ್ಟ್, ಎಷ್ಟೊಂದು ಮರ್ಯಾದೆ ಕೊಡ್ತಿದೆ ಅಂತ ನನಗೆ ಗೊತ್ತು. ಬಟ್ ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್ ಶಿವಣ್ಣ. ನಾನು ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನೀವು ಇದು ಮಾಡ್ತೀರಾ ಅಂತ. ನನಗೆ ಹಾಕಲಿಲ್ಲ ಇದು ಆ್ಯಕ್ಚುಲಿ ಎಂಟೈರ್ ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ಗೆ ಹಾಕಿದ್ದಾರೆ. ಸೊ ಯಾರ್ಯಾರು ಡ್ಯಾನ್ಸರ್ ಇದ್ದಾರೋ, ಯಾರ್ಯಾರು ಕೊರಿಯೋಗ್ರಾಫರ್ಸ್ ಇದ್ದಾರೋ, ಯಾರ್ಯಾರು ಆ್ಯಕ್ಟರ್ಸ್ ಇದ್ದಾರೆ, ಎಲ್ಲರಿಗೆ ಇದು ಸೇರುತ್ತೆ. ಆ್ಯಂಡ್ ನಮಗೆ ಒಂದೇ ಒಂದು ಮೇ ದ ಬೆಸ್ಟ್ ವಿನ್ ಅಪ್ಪೂಸ್ ಮೆಡಲ್ ಅಂತ. Appu is not only a star but the evergreen great dancer which our body nalli ಒಂದು ಸ್ಟೈಲ್ ಇದೆ. ಆ ಸ್ಟೈಲ್ ಬಹುಶಃ ಯಾರಿಗೂ ಬರಲ್ಲ. ಇಟ್ ಇಸ್ ಐ ಆಮ್ ಸೇಯಿಂಗ್ ಇನ್ ಫ್ರಂಟ್ ಆಫ್ ಶಿವಣ್ಣ, ಆ ಸ್ಟೈಲ್, ಆ ಬಾಡಿ ಲ್ಯಾಂಗ್ವೇಜ್, ಆಟಿಟ್ಯೂಡ್ ಅಪ್ಪನ್ ಬಿಟ್ಟು ಬೇರೆ ಯಾರಿಗೂ ಬರಲ್ಲ. ಅಂಡ್ ನೀವು ಯಾವ ಸ್ಟೆಪ್ ಅನ್ನು ಹೇಳಿ ಅಪ್ಪುಗೆ, ಅಪ್ಪು ನಾ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ. He will do it. So such a big dancer, such a great dancer, and above everything, fantastic
ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದು ಮೋರ್ ಇಂಪಾರ್ಟೆಂಟ್. ಒಂದು ಒಳ್ಳೆ ಮನುಷ್ಯ ಇರಬೇಕು, ಅದು ಅಪ್ಪು. ಥ್ಯಾಂಕ್ ಯು ಸೋ ಮಚ್. ಮೇ ದ ಬೆಸ್ಟ್ ವಿನ್ ದಿಸ್ ಅವಾರ್ಡ್, ಅಷ್ಟೇ ಹೇಳುವುದು. ದ ಗ್ರೇಟೆಸ್ಟ್ ಟ್ಯಾಲೆಂಟ್ಗೆ ಈ ಅಪ್ಪು ಅವಾರ್ಡ್ ಹೋಗ್ಲಿ, ಅದೇ ನನ್ನ ಆಸೆ. ಥ್ಯಾಂಕ್ ಯು ಆ್ಯಂಡ್ ವಿ ವಿಲ್ ರಾಕ್ ದಿಸ್ ಶೋ, ಐ ನೋ ದಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಶಿವಣ್ಣ, ನೀವು ಎಲ್ಲ ವೇದಿಕೆಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವಾಗ್ಲೂ ಹೇಳುವಂತ ಒಂದು ಮಾತು, ಅಪ್ಪು ಸರ್ ಅವರ ಡಾನ್ಸ್ಗೆ ನೀವು ಅಭಿಮಾನಿ ಅಂತ ಯಾವಾಗ್ಲೂ ಹೇಳ್ತೀರಾ ನೀವು. ಸೊ ಆ ಡಾನ್ಸ್ ಬಗ್ಗೆ ನಿಮ್ಮ ಮಾತಿನ ಜೊತೆ ಶುರು ಮಾಡೋಣ ಅಂತ ಹೇಳಿ. ಅಪ್ಪು ಡ್ಯಾನ್ಸ್ ಬಗ್ಗೆ ಏನು ಹೇಳ್ಬೇಕು ಹೇಳಿ. ಯಾಕಂದ್ರೆ ನಾನು ಅವನು ಹುಟ್ಟಿದಾಗ ನಾನು 13 ವರ್ಷ. ನನಗೆ ಅವನು 3 ವರ್ಷ 4 ವರ್ಷ ಬೇಕಾದ್ರೆ ಸುಮ್ಮನೆ ಒಂದು ಯಾವುದೋ ಬರ್ತಾ ಇರುತ್ತೆ ಮೈಕಲ್ ಜಾಕ್ಸನ್ದು ಪಟ್ 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 ಹಿಂಗೆ ಬಂದು ಬುಕ್ ಅಂತ ನಾನು ಈಗ ಕಾಲೇಜ್ಗೆ ಹೋಗ್ತಿರ್ಬೇಕು ನೋಡ್ತಾ ಹೋಗ್ತೀನಿ, ಏನೇ ಇದು ಏನು ಟ್ಯಾಲೆಂಟ್ ಅಂದ್ರೆ ನಾವು ಅವನ್ನ ನೋಡಿ ಅನುಭವಿಸಿದೀವಿ. ಐ ಥಿಂಕ್ ವಿ ಹ್ಯಾವ್ ಲೈಕ್ಡ್ ಹಿಮ್ ಇಮ್ಮೆನ್ಸ್ಲಿ. ಅವನ್ನ ಮಗು ತರ ತುಂಬಾ ಪ್ರೀತಿಸಿದೀವಿ. ಅವ್ನು ಇವಾಗಲೂ ಅಷ್ಟೇ ಅವ್ನಿಲ್ಲ ಅಂತ ಇವ ನೋಡಿ ಇವಾಗ ಇದೆಲ್ಲ ನೋಡಿದಾಗ ಅವ್ನಿಲ್ಲ ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಖಂಡಿತ ಇಲ್ಲಿದ್ದಾನೆ, ಅವರಲ್ಲಿದ್ದಾನೆ, ಎಲ್ಲರಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ. ಅವನ್ನ ನಾವು ಯಾವಾಗಲೂ ಜೀವಂತವಾಗಿ ಕರ್ಕೊಂಡು ಹೋಗ್ಬೇಕು ಜೊತೆಲಿ. ಹೌದು, ಅಷ್ಟೇ ಅಷ್ಟೇ. ಸೂಪರ್ ಸ್ಟಾರ್ಟ್. ಈ ಪ್ರೀತಿಯ ಮಾತುಗಳ ಜೊತೆ, ಈ ನೆನಪಿನ ಜೊತೆ ಈ ಸೀಸನ್ ನ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6 ಮೆಗಾ ಆಡಿಷನ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಥ್ಯಾಂಕ್ ಯು. ಹಾಯ್ ಶಿವಣ್ಣ. ಹಲೋ 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 ಹಲೋ, ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ಏನ್ ತಂದಿದ್ಯಾ ಮರಿ? ದೇವಸ್ಥಾನದಿಂದ ಪೂಜೆ ಮಾಡಿಸಿ ಹಾ, ಡಾಲರ್ ಒಂದು ತಂದಿದ್ದೀನಿ. ಓಕೆ. ಅದಕ್ಕೆ ಮುಂಚೆ ಮುಂದೆ ಒಂದು ಮಾತು ಹೇಳ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ, ಯಾಕಂದ್ರೆ ನನಗೆ ಬಜರಂಗಿ ತುಂಬಾ ಇಷ್ಟ. ಸೋ ಮಚ್. ಯಾಕಂದ್ರೆ ಹರ್ಷನು ಥ್ಯಾಂಕ್ಸ್ ಹೇಳ್ಬೇಕು. ಕೇಳಿ ನಂಗೆ ಬಜರಂಗಿ ಅಂತ ಟೈಟಲ್ ಕೊಟ್ಟಿದ್ದೆ ಅವರು. ಸೂಪರ್. ತುಂಬಾ ಚೆನ್ನಾಗಿ ಮಾಡಿದೆ ಮರಿ, ತುಂಬಾನೇ Thank you so ಕಾನ್ಫಿಡೆಂಟ್ much, ಮಾಡಿದೆ. sir. ಈ ವಯಸ್ಸಲ್ಲಿ ಈ ರೀತಿ ಮಾಡೋದು ಐ ಥಿಂಕ್ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಅಂಡ್ ನೋಡಕ್ಕೆ ಚಂದ ಇತ್ತು. ಆಮೇಲೆ ಒಂದೊಂದು ಆ ಟಿಂಗ್ ಸ್ಮಾಲ್ ಬೀಟ್ನು ಹಿಡಿದೆ ನೀನು, ಅದು ನಂಗೆ ಇಷ್ಟ ಆಯ್ತು. Sir. ಯಾಕಂದ್ರೆ ಥ್ರೂ ಔಟ್ ಡ್ಯಾನ್ಸ್ ಯಾವಾಗ್ಲೂ ಯಾವ ಡಾನ್ಸರ್ ಶುಡ್ ನಾಟ್ ಮಿಸ್ ಅ ಬೀಟ್. ಹೌದು. ನೀನು ಅಕ್ರೋಬ್ಯಾಕ್ ಮಾಡಿದ್ರು ಅದ್ರ ಜೊತೆಲಿ ಮೂಮೆಂಟ್ಸ್ ಸೇರಿ ಆ ಬೀಟ್ ಟಂಗ್ ಅಂತ ಕರೆಕ್ಟ್ ಟೈಮ್ಲಿ ನೀನು ತಗೊಂಡೆ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಮಾಸ್ಟ್ರಿಗೆ, ಮತ್ತೆ ವರುಣ್ ಮಾಸ್ಟ್ರಿಗೆ, ರವಿ ಮಾಸ್ಟ್ರಿಗೆ, ಮತ್ತೆ ನನ್ಗೆ ಹೆಲ್ಪ್ ಮಾಡಿರೋರು ಹರ್ಷ ಅಣ್ಣ, ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸೋ ಸ್ವೀಟ್. ದೇವನಹಳ್ಳಿ ಕಿಂಗ್ ರಕ್ಷಿತ್, ಎಲ್ಲ ನೀನೇ ಮಾತಾಡ್ಬಿಟ್ರೆ ಆಂಕರ್ ಅಂತ ನನ್ನ ಇಲ್ಲಿ ಇರ್ಸಿರೋದು ಯಾಕೋ? ಇರು ಒಂದ್ ನಿಮಿಷ. ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೆ ನೀನು, ಖುಷಿ ಆಗ್ಬಿಟ್ಟಿದೆ ನೀನು. ಈಗ ಶಿವಣ್ಣ ಅವರು ಸೂಪರ್ ಆಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳಿದ್ರು, ಆದ್ರೆ 4 ಜನ ಏನ್ ಮಾಡ್ಬೇಕು? ಸೆಲೆಕ್ಟ್ ಮಾಡ್ಬೇಕಲ್ವಾ? ಸೊ ಮಾತೆಲ್ಲ ಕೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತಾನು ಕೇಳೋಣ. ಓಕೆ.